ವಿಶ್ವ ಜಲ ದಿನಾಚರಣೆ ಅಂಗವಾಗಿ ನೀರಿನ ಮಿತಿ ಬಳಕೆ ಜಾಗೃತಿ ಕಾರ್ಯಕ್ರಮಕ್ಕೆ ಮೈಸೂರಿನಲ್ಲಿಂದು ಚಾಲನೆ ನೀಡಲಾಯಿತು. ಈ ವೇಳೆ ನೀರಿನ ಮಿತ ಬಳಕೆ ಕುರಿತು ಭಿತ್ತಿಪತ್ರ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ, ವಿಶ್ವ ಜಲ ದಿನಾಚರಣೆಯ ಮುಖ್ಯ ಉದ್ದೇಶ ನೀರಿನ ಮಹತ್ವ, ಮುಂಬರುವ ದಿನಗಳಲ್ಲಿ ನೀರಿಗೆ ಉಂಟಾಗುವ ಪರಿಸ್ಥಿತಿಗಳನ್ನು ಹೋಟೆಲ್ ಮಾಲೀಕರು ಹಾಗೂ ಉದ್ಯಮಿಗಳಿಗೆ ಜಾಗೃತಿ ಮೂಡಿಸುವುದು ಎಂದರು. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೊಳವೆ ಬಾವಿ ತೆಗೆದು ವ್ಯವಸಾಯ ಮಾಡುವುದು ತುಂಬಾ ಸವಾಲಿನಿಂದ ಕೂಡಿದೆ. ಕೆಲವು ಕಡೆ ನೀರು ಸಿಗದೆ 2,000 ಅಡಿಗಳಷ್ಟು ಆಳದವರೆಗೆ ಕೊಳವೆ ಬಾವಿಗಳನ್ನು ಕೊರೆಸಲಾಗುತ್ತಿದೆ. ಮನುಷ್ಯನಿಗೆ ನೀರು ಅತ್ಯವಶ್ಯಕವಾಗಿದ್ದು, ಮುಂದಿನ ಪೀಳಿಗೆಗೆ ನೀರು ಇಲ್ಲದಿದ್ದರೆ ಮನುಷ್ಯ ಜೀವಿಸುವುದಕ್ಕೆ ಕಷ್ಟವಾಗಲಿದೆ ಎಂದರು. ಈಗ ಎಷ್ಟಿದೆ ಏನೋ ಗೊತ್ತಿಲ್ಲ. ಅದಕ್ಕೆ ನೀರು ಕೂಡ ನಾವು ಪ್ರತಿಯೊಬ್ಬರು ಕೂಡ ನೀರಿನ ಮಹತ್ವ, ನೀರಿನ ಅರಿವು, ನೀರಿನ ಜಾಗೃತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಹೋಟ್ಲುಗಳಲ್ಲೂ ಯಥೇಚ್ಛವಾಗಿ ತೊಳೆಯೋ ಕಡೆ ನೀರು ಸುಮ್ಮನೆ ಬಿಟ್ಬಿಟ್ಟು ಪೋಲ್ ಮಾಡ್ತಾ ಇರ್ತಾರೆ, ಚರಂಡಿಗೆ ಬಿಡ್ತಾ ಇರ್ತಾರೆ. ಆ ನೀರಿನ ಮಹತ್ವ ನಮ್ಮವರಿಗೆ ತಿಳಿಸೋದು, ಮಾಲೀಕರು ಕೂಡ ಇದ್ರ ಬಗ್ಗೆ ಮಾಲೀಕರು ಪ್ರತಿಯೊಬ್ಬ ಕಾರ್ಮಿಕನಿಗೂ ಕೂಡ ನೀರಿನ ಕಷ್ಟ ತಿಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ. ನಗರ ಪಾಲಿಕೆ ಮಾಜಿ ಸದಸ್ಯ ಜಗದೀಶ್, ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ಗಳಲ್ಲಿ ಹೆಚ್ಚು ನೀರಿನ ಬಳಕೆ ಮಾಡಲಾಗುತ್ತಿದೆ. ಮನೆಗಳಲ್ಲಿ ವಾಹನಗಳನ್ನು ಸ್ವಚ್ಛಗೊಳಿಸಲು ಬಹಳಷ್ಟು ನೀರನ್ನು ವ್ಯರ್ಥ ಮಾಡಲಾಗುತ್ತಿದ್ದು, ನೀರನ್ನು ಮಿತವಾಗಿ ಬಳಸುವ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಎಂದರು. ಪರಿಸರವನ್ನು ಉಳಿಸಿ, ನೀರೇ ನಮಗೆ ದೇವರಿದ್ದಂಗೆ. ಒಂದೊಂದು ನೀರು ಸಿಗ್ತಾ ಇಲ್ಲ. ನೀರು ಸಿಕ್ಕಿದ್ರೆ ನಮ್ಗೆಲ್ಲರಿಗೂ ಉಪಯೋಗ, ಸ್ನಾನಕ್ಕೆ ಇರಲಿ, ಕುಡಿಯೋಕೆ ಇರಲಿ, ಮತ್ತು ಇದು ನಮ್ಮ ಗಿಡಕ್ಕಾಗಲಿ, ಮತ್ತು ನಮಗೆ ರೈತರಿಗೆ ಮುಖ್ಯವಾಗಿ ಬೆಳೆಗೆ ನೀರು ಅವಶ್ಯಕತೆ ಇದೆ. ಆದ್ದರಿಂದ ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡಿಕೊಂಡು ನೀರನ್ನು ಮಿತವಾಗಿ ಬಳಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ.